ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವ್ಲಾಗಲ್ಲಿ ನಾನು ಕುಡಿಯುವಂಥ ಕಷಾಯ ಹೋಮ್ ಮೇಡ್ ಶಾಂಪೂ, ಹೋಮ್ ಮೇಡ್ ಹೇರ್ ಪ್ಯಾಕ್, ಹೆಲ್ದಿ ಫುಡ್ಡು, ಸ್ನ್ಯಾಕ್ಸು, ಸಿರಿಧಾನ್ಯದ ಗಂಜಿ ಜೊತೆಗೆ ಒಂದು ಹೋಮ್ ರೆಮಿಡಿ ಇಷ್ಟನ್ನು ತೋರಿಸ್ತೀನಿ. ಕೊನೆವರೆಗೂ ಸ್ಕಿಪ್ ಮಾಡ್ದಲೇ ನೋಡಿ. ಬೆಳಗ್ಗೆ 6 ಗಂಟೆಯಲ್ಲಿ ನಮ್ಮ ಮನೆಯಿಂದ ವ್ಯೂ ಹೀಗಿದೆ. ಆ ಬೆಟ್ಟದ ಮೇಲೆ ಮಂಜು ಕವಿದಿದೆ. ಎಷ್ಟು ಚೆನ್ನಾಗಿದೆ ಗೊತ್ತಾ. ನಿಮಗೆ ಇಲ್ಲಿ ವಿಡಿಯೋದಲ್ಲಿ ಅಷ್ಟು ಕ್ಲಾರಿಟಿಯಾಗಿ ಕಾಣಿಸ್ತಿಲ್ಲ. ಡೈರೆಕ್ಟಾಗಿ ನೋಡಿದ್ರೆ ತುಂಬ ಖುಷಿಯಾಗುತ್ತೆ. ಎಲ್ಲೋ ಇದ್ದೀವಿ ಅನ್ನೋ ಫೀಲ್ ಆಗುತ್ತೆ. ತುಂಬ ಚೆನ್ನಾಗಿದೆ. ಆವಾಗಲೇ ಮಳೆ ಬಿದ್ದು ನಿಂತೋಗಿತ್ತು ನೋಡಿ. ಹನಿ ಕೂಡ ಹಾಗೇ ಇದೆ. ನನಗೆ ಈ ಥರ ಮಾಡೋದಕ್ಕೆ ತುಂಬ ಇಷ್ಟ. ಮಳೆ ಬಂದಾಗ ಆ ಹನಿ ನೋಡೋದಕ್ಕೂ ಇಷ್ಟ, ಈ ಥರ ಟಚ್ ಮಾಡೋದಕ್ಕೂ ತುಂಬ ಇಷ್ಟ ಆಗುತ್ತೆ. ನಾನಿವತ್ತು ಹೊರಗಡೆ ಕ್ಲೀನ್ ಮಾಡೋ ಅವಶ್ಯಕತೆನೇ ಇಲ್ಲ. ಮಳೆ ಬಂದು ಅದೇ ಕ್ಲೀನ್ ಆಗಿಬಿಟ್ಟಿದೆ ನೋಡಿ. ರಾತ್ರಿಯೇ ಅಡುಗೆ ಮನೆ ಕ್ಲೀನ್ ಮಾಡಿ ಇಟ್ಕೊಂಡ್ರೆ ನೆಮ್ಮದಿಯಾಗಿ ಬೆಳಗ್ಗೆ ತಿಂಡಿ ಮಾಡ್ಬೋದು. ನಾನು ಮೆಂತೆ, ಒಣದ್ರಾಕ್ಷಿ, ಬಾದಾಮಿ, ಸಬ್ಜಾ ನೀರು, ನಾನು ಕುಡಿಯೋದಕ್ಕೋಸ್ಕರ ಧನ್ಯ, ಆಮೇಲೆ ಕಷಾಯ. ಇವಾಗ ಸ್ವಲ್ಪ ಚಳಿ ಆಗಿರೋದ್ರಿಂದ ಕಷಾಯ ಮಾಡ್ಕೋತಾ ಇದ್ದೀನಿ. ಇಲ್ಲ ಅಂತಂದರೆ ಪ್ರತಿದಿನ ಬೂದ್ಗುಂಬಳಕಾಯಿ ಆ್ಯಶ್ ಕಾರ್ಡ್ ಜ್ಯೂಸ್ನೇ ಕುಡಿತೀನಿ. ಇದನ್ನು ಮಕ್ಕಳಿಗೆ ಮಾಡಿಕೊಡ್ತೀನಿ, ನಾನು ಅದನ್ನೇ ಕುಡಿತೀನಿ. ಆದರೆ ಇವತ್ತು ಸ್ವಲ್ಪ ಚಳಿ ಇತ್ತು, ಅದಕ್ಕೋಸ್ಕರ ನಾನು ಕೂಡ ಕಷಾಯ ಕುಡಿತಾ ಇದ್ದೀನಿ. ನಾನು ಫಸ್ಟು ಒಂದು ಗ್ಲಾಸ್ ಬಿಸಿನೀರು ಕುಡಿತೀನಿ. ನಂತರ ಆ ಮೆಂತೆ ನೆನೆಸಿಟ್ಟಿರುವಂಥ ನೀರು ಕುಡಿತೀನಿ. ಒಂದು 1/4 ಗಂಟೆ ಆದಮೇಲೆ ಧನಿಯಾ ನೀರನ್ನ ಕುಡಿತೀನಿ. ಈ ಕಷಾಯಕ್ಕೆ ಆ ಮೆಂತೆ ಮತ್ತು ಧನಿಯಾ ಇರುತ್ತಲ್ವ, ಅದನ್ನು ಹಾಕ್ಬಿಟ್ಟು ಸ್ವಲ್ಪ ಶುಂಠಿನೂ ಹಾಕ್ಬಿಟ್ಟು ಒಂದು 5 ನಿಮಿಷ ಮೀಡಿಯಮ್ ಫ್ಲೇಮಲ್ಲೇ ಕುದಿಸ್ಬೇಕು. ಕುದಿಸಾದ್ಮೇಲೆ ಸ್ಟವ್ ಆಫ್ ಮಾಡಿಬಿಟ್ಟು ಮುಚ್ಚಳನ ಮುಚ್ಚಿಟ್ಟು ಅದು ತಣ್ಣಗಾಗಲು ಬಿಡಿ. ಫಸ್ಟ್ ಎದ್ದ ತಕ್ಷಣ ಮಾಡಿದೆ ಅದು ನಾನು. ನಂತರ ಸಿರಿಧಾನ್ಯ ರಾತ್ರಿ ನೆನೆಸಿಟ್ಟದ್ದು ಮರ್ತೋಗ್ಬಿಟ್ಟಿದ್ದೆ, ಅದಕ್ಕೆ ಸಿರಿಧಾನ್ಯನ ನೆನೆಸಿಡ್ತಾ ಇದ್ದೀನಿ. ಒಂದು ಚಿಕ್ಕ ಕಾಫಿ ಗ್ಲಾಸಷ್ಟು ಸಿರಿಧಾನ್ಯ ನವಣೆನ ಬಳಸಿದ್ದೀನಿ ನಾನು ಅಂಬಲಿ ಮಾಡೋದಕ್ಕೆ. ವಾರಕ್ಕೆ 3 ದಿನ ಅಂತೂ ಗ್ಯಾರಂಟಿ ಅಂಬಲಿ ಮಾಡ್ತೀನಿ. ಮಕ್ಕಳಿಗೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ, ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು. ನೋಡಿ, ಕಷಾಯ ತಣ್ಣಗಾಗಿದೆ, ಕಷಾಯ ಕುಡಿತಾ ಇದ್ದೀನಿ. ಆ ಕಷಾಯ ನಮ್ಮ ಮನೆಯವ್ರಿಗೋಸ್ಕರ. ಬೆಳಗ್ಗೆ 7:30 ಅಷ್ಟರಲ್ಲೇ ತಿಂಡಿ ಆಗಿಬಿಡ್ಬೇಕು. ನಾನಿವತ್ತು ಸೋರೆಕಾಯಿ ಚಪಾತಿ ಮಾಡ್ತಾ ಇದ್ದೀನಿ. ತುಂಬ ಸಾಫ್ಟಾಗಿ ಬರುತ್ತೆ. ನಾರ್ಮಲ್ ಚಪಾತಿಗಿಂತ ಈ ರೀತಿ ತರಕಾರಿ ಚಪಾತಿನ ಟ್ರೈ ಮಾಡಿ. ಮಕ್ಕಳ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. 2 ಟೈಮು ಅದೇ ತಿನ್ನೋದ್ರಿಂದ ಪೋಷಕಾಂಶ ಇರುವಂತಹ, ಅಂದರೆ ನ್ಯೂಟ್ರಿಷನ್ ಜಾಸ್ತಿ ಇರುವಂತಹ ಆಹಾರನ ಮಕ್ಕಳಿಗೆ ಮಾಡಿಕೊಡಿ. ಒಂದು ಬೌಲಲ್ಲಿ 2 ಕಪ್ಪಷ್ಟು ಆರ್ಗ್ಯಾನಿಕ್ ಗೋಧಿ ಹಿಟ್ಟನ್ನ ತೊಗೊಂಡಿದ್ದೀನಿ. ಅದಕ್ಕೆ ರುಚಿಗೆ ಸರಿ ಹೋಗುವಷ್ಟು ಉಪ್ಪು, ಸ್ವಲ್ಪ ಗರಂ ಮಸಾಲ, ಅಚ್ಕಾರದ ಪುಡಿ, ಜೀರಿಗೆ, ಓಂ ಕಾಳನ್ನು ಈ ರೀತಿ ಸ್ಮ್ಯಾಶ್ ಮಾಡಿ ಹಾಕೊಳ್ಳಿ. ನಂತರ ಸೊಪ್ಪುಗಳನ್ನ ಹಾಕೋಬೋದು. ಮೆಂತ್ಯ ಸೊಪ್ಪಿದ್ರೆ ಹಾಕೊಳ್ಳಿ, ನನ್ನ ಹತ್ರ ಮೆಂತ್ಯ ಸೊಪ್ಪು ಇರಲಿಲ್ಲ. ಪುದೀನ, ಕರಿಬೇವು, ಕೊತ್ತಂಬರಿ ಸೊಪ್ಪು ಈ 3 ಸಣ್ಣಕ್ಕೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ನಂತರ ಮೇನ್ ಇಂಗ್ರೀಡಿಯೆಂಟ್ ಸೋರೆಕಾಯಿ. ಒಂದು ಮೀಡಿಯಮ್ ಸೈಜ್ ಸೋರೆಕಾಯಿ ಬೇಕಾಗುತ್ತೆ. ಅದರ ಸಿಪ್ಪೆ ತೆಗೆಯಕ್ಕೆ ಹೋಗಬೇಡಿ. ಚೆನ್ನಾಗಿ ತೊಳೆದು ಈ ರೀತಿ, ಅಂದರೆ ನಾನು ತೋರಿಸಿರೋ ರೀತಿ ತುರಿದು ಹಾಕೊಳ್ಳಿ. ಈ ಚಪಾತಿ ಹಿಟ್ಟು ಕಲಿಸೋದಕ್ಕೆ ನೀರಿನ ಅವಶ್ಯಕತೆ ಇರಲ್ಲ. ಈ ಸೋರೆಕಾಯಿಯಿಂದ ಬರುವಂತಹ ನೀರಿಂದನೇ ಹಿಟ್ಟನ್ನ ಕಲಿಸ್ಬೋದು. ನೋಡಿ, ಈ ರೀತಿ ಚೆನ್ನಾಗಿ ಕಲಸಿ. ನೀರಿನ ಅವಶ್ಯಕತೆನೇ ಇರಲ್ಲ, ಅದರಲ್ಲಿರುವಂತಹ ನೀರೇ ಸರಿ ಹೋಗುತ್ತೆ. ಕೊನೆಯದಾಗಿ 1-2 ಸ್ಪೂನಷ್ಟು ಗಾಣದ ಎಣ್ಣೆನ ಹಾಕೊಳ್ಳಿ. ನಾನು ಕುಸುಬೆ ಎಣ್ಣೆನ ಬಳಸ್ತಾ ಇದ್ದೀನಿ. ನಿಮ್ಗೆ ಇಷ್ಟ ಆಗುವಂಥ ಗಾಣದ ಎಣ್ಣೆನ ಬಳಸ್ಬೋದು. ಚೆನ್ನಾಗಿ ಹಿಟ್ಟನ್ನು ಕಲಿಸ್ಬೇಕು, ಚೆನ್ನಾಗಿ ನಾದಿ, ಆಗ ಮಾತ್ರ ಚಪಾತಿ ಸ್ಮೂತಾಗಿ ಬರುತ್ತೆ. ನೋಡಿ, ಹಿಟ್ಟು ರೆಡಿಯಾಗಿದೆ. ಒಂದು ಅರ್ಧ ಗಂಟೆ ನೆನೆಯೋದಕ್ಕೆ ಬಿಡಿ. ಚಪಾತಿಗೆ ವೆಜ್ ಕುರ್ಮಾ ಅಥವಾ ತರಕಾರಿ ಗುಚ್ಚನ್ನ ಮಕ್ಕಳಿಗೆ ಇಷ್ಟ ಆಗೋ ರೀತಿ ಹೇಗೆ ಮಾಡೋದಂತ ತೋರಿಸ್ತೀನಿ ಬನ್ನಿ. ಫಸ್ಟು ಮಿಕ್ಸಿ ಜಾರ್ ತೊಗೊಳ್ಳಿ. ಅದಕ್ಕೆ 1 ಹಿಡಿಯಷ್ಟು ತೆಂಗಿನಕಾಯಿನ ಸಣ್ಣಕ್ಕೆ ಕಟ್ ಮಾಡಿ ಹಾಕೊಳ್ಳಿ. ಶುಂಠಿ, ಬೆಳ್ಳುಳ್ಳಿ, ಹುಣಸೆಹಣ್ಣು, ಈರುಳ್ಳಿ, ಟೊಮೊಟೊ, ಅರ್ಧ ಗಂಟೆ ನೀರಲ್ಲಿ ನೆನೆಸಿರುವಂತಹ ಗೋಡಂಬಿನ ಹಾಕೊಳ್ಳಿ. 1-2 ಸ್ಪೂನಷ್ಟು ಮನೆಯಲ್ಲಿ ಮಾಡಿರುವಂಥ ಸಾಂಬಾರು ಪುಡಿ, ಅಚ್ಕಾರದ ಪುಡಿ, ಜೀರಿಗೆ, ಕೊತ್ತಂಬರಿ ಸೊಪ್ಪು ಎಲ್ಲನೂ ಹಾಕಿ ಚೆನ್ನಾಗಿ ರುಬ್ಕೊಳ್ಳಿ. ಫಸ್ಟು ನೀರು ಹಾಕ್ದಲೇ ರುಬ್ಕೊಳ್ಳಿ. ನಂತರ ನೀರು ಹಾಕಿ ಮೆತ್ತಗೆ ರುಬ್ಕೋಬೇಕು. ಸ್ಟವ್ ಮೇಲೆ ಸ್ಟೀಲ್ ಪಾತ್ರೆ ಅಥವಾ ಸ್ಟೀಲ್ ಕುಕ್ಕರ್ನ ಇಟ್ಕೊಂಡು ಗಾಣದ ಎಣ್ಣೆನ ಹಾಕೊಳ್ಳಿ. ನಾನು ಕುಸುಬೆ ಎಣ್ಣೆನ ಬಳಸಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಈರುಳ್ಳಿ, ಇಂಗು ಕೂಡ ಹಾಕಿದ್ದೀನಿ. ಅದು ಶೂಟ್ ಮಿಸ್ ಆಗಿಬಿಟ್ಟಿದೆ. ಕರಿಬೇವು, ಪುದೀನ ಸೊಪ್ಪು ಕೂಡ ಹಾಕಿದ್ದೀನಿ. ಸ್ವಲ್ಪ ಅರಿಶಿನ ಹಾಕ್ಬಿಟ್ಟು ಚೆನ್ನಾಗಿ ಕಲಸಿ. ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ತರಕಾರಿಗಳನ್ನ ಆ್ಯಡ್ ಮಾಡ್ಕೊಳ್ಳಿ. ಕ್ಯಾರೆಟ್, ಬೀನ್ಸ್, ಆಲೂಗಡ್ಡೆ, 6 ಗಂಟೆ ನೀರಲ್ಲಿ ನೆನೆಸಿರುವಂಥ ಕಡಲೆ ಕಾಳನ್ನು ಹಾಕಿದ್ದೀನಿ. ಚೆನ್ನಾಗಿ ಕಲಿಸ್ಬಿಟ್ಟು ನಾವು ರುಬ್ಕೊಂಡಿರುವಂತಹ ಮಸಾಲೆನೂ ಹಾಕಬೇಕು. ಆ ಮಿಕ್ಸಿ ಜಾರ್ನ ತೊಳೆದ್ಬಿಟ್ಟು ನೀರು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ. ಕೊನೆಯದಾಗಿ 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಕಲಸಿ. ಚೆನ್ನಾಗಿ ಕುದಿ ಬರಲಿ. ಕುದಿ ಬಂದ ಮೇಲೇ ನೀವು ಕುಕ್ಕರ್ ಮುಚ್ಚಳನ ಹಾಕಬೇಕು. 2 ವಿಷಲ್ ಹಾಕಿಸಿ ಅಷ್ಟೇ. 2 ವಿಷಲ್ಗೆ ತುಂಬ ಚೆನ್ನಾಗಿ ಬೆಂದೋಗುತ್ತೆ.
ನಿಮ್ಮ ತರಕಾರಿ ಕೂಟ್, ತರಕಾರಿ ಗೊಜ್ಜು ಅಥವಾ ವೆಜ್ ಕುರ್ಮಾ ರೆಡಿ ಆಗುತ್ತೆ. ನಂತರ ಚಪಾತಿ ಮಾಡಬೇಕು. ನೋಡಿ, ನಾನು ತೋರಿಸಿರೋ ರೀತಿ ಲಟ್ಟಣಿಗೆ ಸಹಾಯದಿಂದ ಚಪಾತಿನ ಚೆನ್ನಾಗಿ ಲಟ್ಟಿಸ್ಕೊಳ್ಳಿ. ಸ್ಟವ್ ಮೇಲೆ ಕಬ್ಬಿಣದ ತವ ಇಟ್ಕೊಳ್ಳಿ. ನಾನ್ ಸ್ಟಿಕ್ ಎಲ್ಲನೂ ಬಳಸಬೇಡಿ. ತವ ಬಿಸಿ ಆದಮೇಲೆ ಚಪಾತಿನ ಅದಕ್ಕೆ ಹಾಕ್ಬಿಟ್ಟು ಮೀಡಿಯಮ್ ಫ್ಲೇಮಲ್ಲಿ 2 ಕಡೆನೂ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ. ನಾನು ತುಪ್ಪ ಬಳಸಿದ್ದೀನಿ, ನಿಮಗೆ ಇಷ್ಟ ಆಗಲ್ಲ ಅಂದರೆ ಎಣ್ಣೆನಾದರೂ ಬಳಸ್ಬೋದು. ನೋಡಿ, ತುಂಬ ಸಾಫ್ಟ್ ಆಗಿರುವಂತಹ ಹೆಲ್ದಿ ತರಕಾರಿ ಚಪಾತಿ ಜೊತೆಗೆ ತರಕಾರಿ ಕುರ್ಮಾ ರೆಡಿ ಆಗುತ್ತೆ. ಇದು ತಿಂಡಿಗೆ ಮತ್ತು ಬಾಕ್ಸ್ಗೆ ಮಧ್ಯಾಹ್ನ ಊಟಕ್ಕೂ ಮಕ್ಕಳಿಗೆ ಇದನ್ನೇ ಕೊಟ್ಟು ಕಳಿಸ್ತೀನಿ. ನೆಕ್ಸ್ಟ್ ಒಂದು ಹೇರ್ ಪ್ಯಾಕ್ನ ತೋರಿಸ್ತೀನಿ. ಕೂದಲು ಬೆಳೆಯೋದಕ್ಕೆ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಭೃಂಗರಾಜ್ ಪೌಡರ್ನ ತಂದಿಟ್ಕೊಳ್ಳಿ ಮನೇಲಿ. ಎಲ್ಲದಕ್ಕೂ ಯೂಸ್ ಮಾಡ್ಬೋದು. ಹೇರ್ ಪ್ಯಾಕಾಗಿ ಯೂಸ್ ಮಾಡ್ಬೋದು, ಹೇರ್ ಸ್ಪ್ರೇಯಾಗಿ ಯೂಸ್ ಮಾಡ್ಬೋದು. ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ನಮ್ಮ ಕೂದಲು ಚೆನ್ನಾಗಿ ಬೆಳಿಬೇಕು ಅಂತಂದರೆ ಭೃಂಗರಾಜ್ ತುಂಬ ಇಂಪಾರ್ಟೆಂಟ್. 100% ಆರ್ಗ್ಯಾನಿಕ್ ಆಗಿರೋದು ತೊಗೊಳ್ಳಿ. ನಾನು ಯಾವುದನ್ನು ತೋರಿಸೋದು ಪ್ರಮೋಷನ್ ಅಂತ ಅನ್ಕೋತಾ ಇದ್ದಾರೆ ತುಂಬ ಜನ. ಇದು ಪ್ರಮೋಷನ್ ಅಲ್ಲ, ಇದು ನಾನು ಬಳಸ್ತಾ ಇರೋದು. ಖಾಲಿ ಆಗಿತ್ತು, ತರಿಸಿದ್ದೆ. ನೀವು ಯಾವ ಕಂಪ್ನಿದಾದರೂ ಬಳಸಿ, ಆದರೆ 100% ಆರ್ಗ್ಯಾನಿಕ್ ಆಗಿರೋದು ನೋಡ್ಕೊಳ್ಳಿ ಅಷ್ಟೇ. 1 ಸ್ಪೂನಷ್ಟು ಭೃಂಗರಾಜ್ ಪೌಡರ್ನ ಹಾಕೊಂಡಿದ್ದೀನಿ. ಅದಕ್ಕೆ 2 ಸ್ಪೂನಷ್ಟು ಅಲೋವೆರಾ ಜೆಲ್. ನಿಮ್ಮಲ್ಲಿ ಅಲೋವೆರಾ ಗಿಡ ಇದ್ದರೆ ಅದರ ಜೆಲ್ಲೇ ಬಳಸ್ಬೋದು. ನನ್ನ ಹತ್ರ ಅಷ್ಟು ಇರಲಿಲ್ಲ, ಅದಕ್ಕೋಸ್ಕರ ತರಿಸ್ಕೊಂಡಿದ್ದೆ. ಕಪಿವಾ ಅವ್ರದ್ದು ತರಿಸ್ಕೊಂಡಿದ್ದೀನಿ. ನಿಮ್ಗೆ ಇಷ್ಟ ಆಗೋ ಬ್ರ್ಯಾಂಡ್ನ ಬಳಸಿ, ಓಕೆನಾ. 2 ಸ್ಪೂನಷ್ಟು ಅಲೋವೆರಾ ಜೆಲ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಈ ರೀತಿ ಪೇಸ್ಟ್ ಥರ ಆಗಬೇಕು. ಇದನ್ನು ಇವಾಗ ನಿಮ್ಮ ಕೂದಲಿಗೆ ಹಚ್ಚಿ. ಬುಡದಿಂದನೇ ಹಚ್ಚಬೇಕು. ನೀಟಾಗಿ ಸ್ವಲ್ಪ ಸ್ವಲ್ಪ ಕೂದಲನ್ನು ತೆಗೆದ್ಬಿಟ್ಟು ಬುಡಕ್ಕೆ ನೀಟಾಗಿ ಹಚ್ಕೊಳ್ಳಿ. ನಂತರ ಕೂದಲು ಫುಲ್ಲು ಹಚ್ಕೊಳ್ಳಿ. ನೀವು ಎಣ್ಣೆ ಎಲ್ಲ ಹೇಗೆ ಹಚ್ತೀರಾ ಅದೇ ರೀತಿ ಹಚ್ಕೊಳ್ಳೋದು. ಹಚ್ಚಿ 1 ಗಂಟೆ ಹಾಗೇ ಬಿಡಬೇಕು. 1 ಗಂಟೆ ನಂತರ ಕೆಮಿಕಲ್ ಫ್ರೀ ಆಗಿರುವಂಥ ಶಾಂಪೂಯಿಂದ ತಲೆ ಸ್ನಾನ ಮಾಡಬೇಕು. ಬಿಸಿನೀರನ್ನ ಬಳಸಬಾರ್ದು. ಕೆಮಿಕಲ್ ಫ್ರೀ ಆಗಿರುವಂಥ ಶಾಂಪೂ ಬೇಕಾ? ನಾನು ಅಂಟೋಳೆಕಾಯಿಂದನೇ ಇವತ್ತು ಶಾಂಪೂ ಮಾಡೋದು ಹೇಳ್ಕೊಡ್ತೀನಿ. 100% ಆರ್ಗ್ಯಾನಿಕ್ ಆಗಿರುವಂತಹ ಅಂಟೋಳೆಕಾಯಿನ ತರಿಸ್ಕೊಳ್ಳಿ. ಅದು ನಿಮಗೆ 200 ರೂಪಾಯಿಗೆ 1 kg ಸಿಗ್ತಾ ಇದೆ. ನೋಡಿ ಎಷ್ಟು ಚೆನ್ನಾಗಿದೆ, ಎಷ್ಟು ಪ್ರೀಮಿಯರ್ ಕ್ವಾಲಿಟಿ ಇದೆ ಗೊತ್ತಾ. ತುಂಬ ಚೆನ್ನಾಗಿದೆ ಪ್ರಾಡಕ್ಟ್ ಅಂತೂ. ಒಳ್ಳೆ ಕ್ವಾಲಿಟಿ ಇರುವಂತಹ ಅಂಟೋಳೆಕಾಯಿ ಸಿಕ್ತು ನನಗೆ. ನನ್ನ ಕೂದಲಿಗೆ ಒಂದು 8 ರಿಂದ 9 ಅಂಟೋಳೆಕಾಯಿ ಇದ್ದರೆ ಸಾಕಾಗುತ್ತೆ. ಅದ್ರ ಬೀಜ ತೆಗಿಯೋ ಅವಶ್ಯಕತೆ ಇಲ್ಲ. ಮಿಕ್ಸಿಗೆ ಹಾಕ್ಬಿಟ್ಟು ಚೆನ್ನಾಗಿ ಒಂದು ಸಲ ತಿರ್ಸ್ಬಿಡಿ. ಅದೇ ಬೀಜ ಎಲ್ಲ ಬಂದುಬಿಡುತ್ತೆ. ಆ ಬೀಜ ಎಲ್ಲನೂ ತೆಗೆದುಬಿಡಿ. ನಂತರ ಮತ್ತೆ ಗ್ರೈಂಡ್ ಮಾಡಿ. ಆವಾಗ ಮೆತ್ತಗೆ ಪೌಡರ್ ಆಗುತ್ತೆ. ನೋಡಿ, ಇನ್ನೂ ಮೆತ್ತಗೆ ಮಾಡ್ಕೋಬೋದು. ನಾನು ಅಷ್ಟು ತರಕಾರಿ ಇದ್ದರೆ ಸಾಕು ಅಂತ ಹಂಗೆ ಇಟ್ಕೊಂಡಿದ್ದೀನಿ. ಇದು ನನಗೆ 2 ಸಲಕ್ಕೆ ಬರುತ್ತೆ. ನಾನು 2 ಸಲ ಯೂಸ್ ಮಾಡ್ಬೋದು ತಲೆ ಸ್ನಾನಕ್ಕೆ. ನೋಡಿ, ಒಂದು ಗಾಜಿನ ಸೀಸದಲ್ಲಿ ಸ್ಟೋರ್ ಮಾಡಿ ನಿಮ್ಮ ಬಾತ್ರೂಮಲ್ಲಿ ಇಟ್ಕೊಳ್ಳಿ. ಇದನ್ನು ಹೇಗೆ ಬಳಸೋದು? ಈ ಪೌಡರ್ನ 1-2 ಸ್ಪೂನಷ್ಟು ತೊಗೊಳ್ಳಿ ಸಾಕು. ನನ್ನಷ್ಟು ಕೂದಲಿದ್ರೆ 2 ಸ್ಪೂನ್ ಸಾಕಾಗುತ್ತೆ. ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗಿ ಕಲಸಿ ಪೇಸ್ಟ್ ಥರ ಅಥವಾ ಶಾಂಪೂ ರೀತಿಯೇ ಕಲಿಸ್ಕೊಳ್ಳಿ ಅಷ್ಟೇ. ಹೋಮ್ ಮೇಡ್ ಕೆಮಿಕಲ್ ಫ್ರೀ ಆಗಿರುವಂತಹ ಶಾಂಪೂ ರೆಡಿ ಆಗುತ್ತೆ. ನಿಮಗೆ ಪೌಡರ್ ಮಾಡ್ಕೊಳ್ಳೋಕ್ಕೆ ಟೈಮ್ ಇಲ್ಲ ಅಂತಂದರೆ ಆನ್ಲೈನಲ್ಲಿ 100% ಆರ್ಗ್ಯಾನಿಕ್ ಆಗಿರುವಂಥ ಅಂಟೋಳೆಕಾಯಿ ಪೌಡರ್ ಕೂಡ ಸಿಗುತ್ತೆ. ಅದನ್ನು ತಂದು ಬಳಸ್ಬೋದು. ಇದನ್ನು ರಾತ್ರಿ ನೀರಲ್ಲಿ ನೆನೆಸಿಟ್ಟು ಬೆಳಗ್ಗೆ ಆ ನೀರಿಂದನೂ ತಲೆ ಸ್ನಾನ ಮಾಡ್ಬೋದು. ಅದು ಇನ್ನೊಂದು ಸಲ ತೋರಿಸ್ತೀನಿ ಅದು ಯಾವ ಥರ ಪ್ರೋಸೆಸ್ ಅಂತ. ನೋಡಿ ಎಷ್ಟು ನೀಟಾಗಿ ಜಿಡ್ಡೆಲ್ಲ ಹೋಗಿದೆ, ಎಷ್ಟು ಸ್ಮೂತಾಗಿದೆ ಗೊತ್ತಾ. ಕೂದಲು ಮಾತ್ರ ನಿಜವಾಗ್ಲೂ ತುಂಬ ಚೆನ್ನಾಗಾಗಿದೆ. ನೆಕ್ಸ್ಟ್ ಸಿರಿಧಾನ್ಯದ ಗಂಜಿನ ತೋರಿಸ್ತಾ ಇದ್ದೀನಿ. ಬೆಳಗ್ಗೆ 6 ಗಂಟೆ ನೀರಲ್ಲಿ ನೆನೆಸಿಟ್ಟಿದ್ದೆ ಅಲ್ವಾ, ಇವಾಗ 12 ಗಂಟೆ ಆಗಿದೆ. ಸೊ ಸಿರಿಧಾನ್ಯದ ಗಂಜಿ ಮಾಡಿದ್ರೆ ನೆಕ್ಸ್ಟ್ ಅಂಬಲಿಗೆ ರೆಡಿ ಮಾಡ್ಕೋಬೋದು. ಮೀಡಿಯಮ್ ಫ್ಲೇಮಲ್ಲಿ ಮಣ್ಣಿನ ಪಾತ್ರೆಯಲ್ಲಿ ಸಿರಿಧಾನ್ಯನ ಹಾಕ್ಬಿಟ್ಟು ಕುದಿಯೋದಕ್ಕೆ ಇಟ್ಟಿದ್ದೀನಿ. 1/4 ಗಂಟೆ ಬೇಕು. 1/4 ಗಂಟೆಗೆ ಅದು ಉಕ್ಕು ಬರುತ್ತೆ. 1 ಗ್ಲಾಸ್ ಸಿರಿಧಾನ್ಯಕ್ಕೆ 10 ಗ್ಲಾಸ್ ನೀರು ಹಾಕಬೇಕು. ಬೆಳಗ್ಗೆ ನಾನು 5 ಗ್ಲಾಸ್ ನೀರು ಹಾಕ್ಬಿಟ್ಟು ನೆನೆಸಿಟ್ಟಿದ್ದೆ. ಮತ್ತೆ ಇವಾಗ 5 ಗ್ಲಾಸ್ ಹಾಕಿದ್ದೀನಿ. ಟೋಟಲಾಗಿ 10 ಗ್ಲಾಸ್ ಹಾಕಲೇಬೇಕು ನೀವು ಗಂಜಿ ಮಾಡೋದಕ್ಕೆ. ಸಿರಿಧಾನ್ಯ ಉಕ್ಕು ಬಂದಮೇಲೆ ಫುಲ್ ಸಿಮ್ಮಲ್ಲಿ ಇಟ್ಬಿಡಿ. 20 ನಿಮಿಷ ಕುದಿಸ್ಬೇಕು. 20 ನಿಮಿಷ ಆದಮೇಲೆ ಸ್ಟವ್ ಆಫ್ ಮಾಡಿಬಿಡಿ. ಅಷ್ಟೇ, ಸಿರಿಧಾನ್ಯದ ಗಂಜಿ ರೆಡಿ ಆಗುತ್ತೆ. ತುಂಬ ಈಸಿ ಪ್ರೋಸೆಸ್. ಅದ್ರ ಜೊತೆಗೆ ನಾನು ಆಂಧ್ರ ಚಟ್ನಿ ಮಾಡ್ತಾಯಿದ್ದೀನಿ, ಬೆಂಡೆಕಾಯಿ ಪಲ್ಯ, ಸಾಂಬಾರು ಕೂಡ ಮಾಡಿದ್ದೀನಿ. ಮುದ್ದೆ ಮಾಡಬೇಕು. ಗಂಜಿನ ತಣ್ಣಗಾಗಲು ಬಿಡಬೇಕು. 1/4 ಗಂಟೆ ಅಥವಾ 20 ನಿಮಿಷಕ್ಕೆ ಗಂಜಿ ತಣ್ಣಗಾಗ್ಬಿಡುತ್ತೆ. ತಣ್ಣಗಾದ್ಮೇಲೆ ಇದಕ್ಕೆ ಬಟ್ಟೆನ ಕಟ್ಟಬೇಕು. ಕದ್ದರ್ ಬಟ್ಟೆ ಅಥವಾ ಈ ಥರ ಕಾಟನ್ ಚಿಕ್ಕ ಟವಲ್ ಇರುತ್ತಲ್ಲ, ಅದನ್ನು ಈ ರೀತಿ ನಾನು ತೋರಿಸಿರೋ ರೀತಿಯೇ ಕಟ್ಟಬೇಕು. ಆಗ ಒಳ್ಳೆ ಬ್ಯಾಕ್ಟೀರಿಯಾ ಅಬ್ಸರ್ವ್ ಆಗುತ್ತೆ, ಅದು ಫರ್ಮೆಂಟೇಷನ್ ಆಗುತ್ತೆ. ಹೀಗೆ 7 ರಿಂದ 8 ಗಂಟೆ ಹಾಗೆ ಬಿಡಬೇಕು. ನಂತರ ಅದು ಅಂಬಲಿಯಾಗಿ ಕನ್ವರ್ಟ್ ಆಗುತ್ತೆ. ನೋಡಿ, ಮಧ್ಯಾಹ್ನಕ್ಕೆ ಮುದ್ದೆ ಸ್ವಲ್ಪ ಶೇಪ್ ಸರಿಯಾಗಿ ಬಂದಿಲ್ಲ. ಮುದ್ದೆಗೆ ಚಟ್ನಿ, ಸಾಂಬಾರ್, ಪಲ್ಯ. ಇದು ನಮ್ಮ ಮಧ್ಯಾಹ್ನದ ಊಟ. ಸಂಜೆ 5 ಗಂಟೆಗೆ ಮಕ್ಕಳು ಬರ್ತಾರೆ. ಅವ್ರಿಗೋಸ್ಕರ ಸ್ನ್ಯಾಕ್ಸ್. ಸೀಸನಲ್ಲಿ ಸಿಗುವಂಥ ಒಂದು ಹಣ್ಣು ಇದ್ದೇ ಇರುತ್ತೆ. ಅದ್ರ ಜೊತೆಗೆ ಒಂದು ಸ್ವೀಟ್, ಎಳ್ಳುಂಡೆ, ಶೇಂಗಾ ಉಂಡೆ, ಡ್ರೈ ಫ್ರೂಟ್ಸ್ ಲಡ್ಡು, ಹೀಗೆ ಯಾವುದೋ ಒಂದು ಲಡ್ಡು ಮನೇಲಿ ಯಾವಾಗಲೂ ಇರುತ್ತೆ.
ಇವತ್ತು ಸ್ವೀಟ್ ಕಾರ್ನ್ ಇತ್ತು, ಸ್ವೀಟ್ ಕಾರ್ನ ಸ್ಟೀಮ್ ಮಾಡಿದ್ದೀನಿ. ಇದು ಅವರ ಈವ್ನಿಂಗ್ ಸ್ನ್ಯಾಕ್. ನೋಡಿ, ರಾತ್ರಿ 7:15 ನಿಮ್ಗೆ ತೋರಿಸ್ತಾ ಇರೋದು ಸಿರಿಧಾನ್ಯದ ಅಂಬಲಿ ರೆಡಿಯಾಗಿದೆ. ಇದನ್ನು ಸಾಂಬಾರ್ ಜೊತೆಗೆ ತಿನ್ಬೋದು, ಚಟ್ನಿ ಜೊತೆಗೆ ತಿನ್ಬೋದು, ಪಲ್ಯ ಜೊತೆಗೆ ಅಥವಾ ಗೊಜ್ಜು ಯಾವುದ್ರ ಜೊತೆಗಾದರೂ ತಿನ್ಬೋದು, ಉಪ್ಪಿನಕಾಯಿ ಹಾಕ್ಕೊಂಡಾದರೂ ತಿನ್ಬೋದು, ಕೊನೆಗೆ ಮೊಸರು ಹಾಕ್ಕೊಂಡು ತಿನ್ಬೋದು. ರಾತ್ರಿ ಆಗಿರೋದ್ರಿಂದ ಮೊಸರನ್ನ ನಾನು ಪ್ರಿಫರ್ ಮಾಡಲ್ಲ. ಬೆಳಗ್ಗೆ ಹೊತ್ತಾದರೆ ಮೊಸರು ಹಾಕ್ಕೊಂಡು ತಿನ್ನಿ, ಸೂಪರಾಗಿರುತ್ತೆ. ವಾರಕ್ಕೆ 3 ದಿನನಾದರೂ ಸಿರಿಧಾನ್ಯದ ಅಂಬಲಿನ ಮನೇಲಿ ಪ್ರತಿಯೊಬ್ಬರೂ ತಗೊಳ್ಳಿ, ನಿಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. 7:15 ಮಕ್ಕಳನ್ನ ಟೇಕ್ ವಂಡು ಅಂದರೆ ಕರಾಟೆ ಥರದ್ದು ಅಲ್ಲಿಗೆ ಸೇರಿಸಿದ್ವಿ. ಅಲ್ಲಿಂದ ಕರ್ಕೊಂಬರ್ಬೇಕು. ಅಲ್ಲಿ ಈ ಇನ್ಸಿಡೆಂಟ್ ನಡೀತು. ಯಾಕೋ ನಂಗೆ ಶೂಟ್ ಮಾಡಬೇಕು ಅನ್ನಿಸ್ತು. ಮಕ್ಕಳಿಗೆ ಒಬ್ರಿಗೆ ಹೆಲ್ಪ್ ಮಾಡಬೇಕು ಅಂತ ಅವ್ರಿಗೆ ಅನಿಸುತ್ತಲ್ಲ, ಅದು ನಿಜವಾಗ್ಲೂ ಗ್ರೇಟ್. ಅವ್ರು ನೋಡಿಬಿಟ್ಟು ಅಮ್ಮ ಅವ್ರಿಗೆ ಏನಾರ ಕೊಡ್ತೀನಿ, ಸ್ವಲ್ಪ ದುಡ್ಡು ಕೊಡು ಅಂತ ಇಸ್ಕೊಂಡೋಗಿ ಅವನೇ ಕೊಟ್ಟ. ಅವರು ಆಲ್ಮೋಸ್ಟ್ ಭಿಕ್ಷೆ ಬೇಡೋ ಸ್ಟೇಜಲ್ಲಿದ್ದಾರೆ. ಅವ್ರು ನೋಡಿ ಅವನೇ ನಾನು ಅವ್ರಿಗೆ ಹೆಲ್ಪ್ ಮಾಡಬೇಕು, ದುಡ್ಡು ಕೊಡು ಅಂತ ಹೋಗ್ಬಿಟ್ಟು ಕೊಟ್ಬಿಟ್ಟು ಬಂದ. ನಾವು ಎಲ್ಲೋ ಹೋಗಿ ವೃದ್ಧಾಶ್ರಮ, ಅನಾಥಾಶ್ರಮಕ್ಕೆ ಹೋಗ್ಬಿಟ್ಟು ಹೆಲ್ಪ್ ಮಾಡಬೇಕು ಅಂತಲ್ಲ, ನಮ್ಮ ಸುತ್ತಮುತ್ತ ತುಂಬ ಜನ ಇರ್ತಾರೆ. ಅವ್ರಿಗೆ ಹೆಲ್ಪ್ ಮಾಡಿ, ನಿಮ್ಮ ಕೈಲಾದಷ್ಟು ಹೆಲ್ಪ್ ಮಾಡಿ. ಆ ಬ್ಲೂ ಕಲರ್ ಕ್ಯಾಪ್ ಹಾಕ್ಕೊಂಡಿದ್ದಾಳಲ್ಲ, ಅವಳೇ ನನ್ನ ಮಗಳು ರಿಚಿತಾ ರೆಡ್ಡಿ. ನಾಳೆ ಟೂರ್ನಿಮೆಂಟ್ ಇದೆ, ಅದಕ್ಕೋಸ್ಕರ ತುಂಬ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದಾರೆ. ಇನ್ನು ಕೊನೆಯದಾಗಿ ಹೋಮ್ ರೆಮಿಡಿ, ಒಂದು ಲವಂಗ ತೊಗೊಳ್ಳಿ. ಲವಂಗನ ಊಟ ಆದಮೇಲೆ ರಾತ್ರಿ ಬಾಯೆಲ್ಲ ಹಾಕ್ಬಿಟ್ಟು ಚಪ್ಪರಿಸ್ಬೇಕು. ನೀವು ಚಾಕ್ಲೇಟ್ ಚಪ್ಪರಿಸ್ತಿರಲ್ಲ, ಅದೇ ರೀತಿ ಚಪ್ಪರಿಸ್ಬಿಟ್ಟು ಮೆತ್ತಗೆ ಮಾಡಿಕೊಂಡು ಒಂದು 10 ನಿಮಿಷ ಆದಮೇಲೆ ಅದನ್ನು ಅಗದ್ಬಿಟ್ಟು ತಿನ್ನಿ. ಆರ್ಗ್ಯಾನಿಕ್ ಆಗಿರುವಂಥ ಲವಂಗನೇ ಬಳಸಬೇಕು. ನಾನು BWell ಕಂಪ್ನಿದು ಬಳಸಿದ್ದೀನಿ. ಏನಕ್ಕೆ ಅಂದರೆ ನಾವು ತಿಂದ ಆಹಾರ ಚೆನ್ನಾಗಿ ಜೀರ್ಣ ಆಗಲು ಸಹಾಯ ಮಾಡುತ್ತೆ. ನೋಡಿ, ರಾತ್ರಿ ಮಲಗೋಕ್ಕಿಂತ ಮುಂಚೆ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಬಿಡಿ. ಆದಷ್ಟು ಪ್ಲಾಸ್ಟಿಕ್ ಇಲ್ದಲೇ ಇರೋವಂಥ ಸ್ಕ್ರಬ್ಬರ್ನ ಬಳಸಿ. ಅದು ಸ್ಟೀಲ್ದು ನಾನು ಚೇಂಜ್ ಮಾಡಬೇಕು. ಹೀಗೆ ಎಲ್ಲನೂ ಆಲ್ಮೋಸ್ಟ್ ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ಮಲಗಿ ಬೆಳಗ್ಗೆ ಆರಾಮಾಗಿರುತ್ತೆ. ಇಲ್ಲಾಂದರೆ ಟೆನ್ಷನ್ ಆಗಿಬಿಡುತ್ತೆ. ಫಸ್ಟ್ ಕ್ಲೀನ್ ಮಾಡಬೇಕಾ, ತಿಂಡಿ ಮಾಡಬೇಕಾ, ಫುಲ್ ತಲೆ ಕೆಟ್ಟೋಗ್ಬಿಡುತ್ತೆ ಬೆಳಗ್ಗೆ. ನೋಡಿ, ಇದು ಅಮ್ಮ ಮಾಡಿದ ಉಪ್ಪಿನಕಾಯಿ. ಅದರಲ್ಲಿ ಕೊಬ್ಬರಿ ಎಣ್ಣೆ ಇರುತ್ತೆ, ನಾನು ಬೆಳಗ್ಗೆ ಕುಡಿಯೋದಕ್ಕೆ ಬಳಸ್ತೀನಿ, ಅಡುಗೆಗೂ ಬಳಸ್ತೀನಿ. ಇನ್ನೊಂದರಲ್ಲಿ ಶೇಂಗಾ ಎಣ್ಣೆ, ಇನ್ನೊಂದು ಹುಚ್ಚೆಳ್ಳೆಣ್ಣೆ ಇರುತ್ತೆ. ಇದು ಕುಸುಬೆ ಎಣ್ಣೆ. ನಾನು ಚೇತನ ಕಂಪ್ನಿದೇ ಬಳಸೋದು, ಗಾಣದ ಎಣ್ಣೆ ಬಳಸ್ತೀನಿ. ಡೀಪ್ ಫ್ರೈ ಮಾಡಿರ್ತೀವಲ್ಲ, ಆ ಎಣ್ಣೆನ ಈ ಚಿಕ್ಕದ್ರಲ್ಲಿ ಬಟ್ಲಲ್ಲಿ ಇಟ್ಕೊಂಡಿರ್ತೀನಿ. ಇಷ್ಟು ನನ್ನ ಅಡುಗೆ ಮನೆ ಕತೆ. ರಾತ್ರಿ ಈಗ ನೀಟ್ ಮಾಡ್ಕೊಬಿಟ್ಟು ಏನೇನು ನೆನೆಸಿಟ್ಕೋಬೇಕು ಎಲ್ಲನೂ ನೆನೆಸಿಟ್ಕೊಬಿಡಿ. ಹೀಗೆ ನನ್ನ ಲೈಫ್ ಬ್ಯುಸಿಯಾಗೇ ಇರುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆಯಿತಾ? ಈ ಥರ ವೀಡಿಯೋಸ್ ಮಾಡಬೇಕಾ? ಹಾಗಾದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಖಂಡಿತವಾಗ್ಲೂ ನೆಕ್ಸ್ಟು ಇದೇ ರೀತಿ ವೀಡಿಯೋಸ್ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.